ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಜ್ಞಾನ ಜ್ಯೋತಿ ಹಟ್ಟಿ ಚಾನೆಲ್ಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಒಂದು ಕ್ಷಣ ಕಲ್ಪನೆ ಮಾಡಿ, ನೀವು ಆಕಾಶದ ಕಡೆ ನೋಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಆ ಆಕಾಶದಲ್ಲಿ ಒಂದು ಸುಂದರವಾದ ಹಕ್ಕಿ ಹಾರ್ತಾ ಇದೆ. ಅದನ್ನ ನಾವು ನೋಡಿದಾಗ ಏನ್ ಅನ್ಕೊಳ್ತೀವಿ? ಸಾಮಾನ್ಯವಾಗಿ ನಾವು ಹಕ್ಕಿಯನ್ನು ನೋಡಿದಾಗ ಅದರ ಹಾರಾಟದ ಸೌಂದರ್ಯವನ್ನ ಮಾತ್ರ ನೋಡಿ ಆ ಸೌಂದರ್ಯವನ್ನ ಅನುಭವಿಸ್ತೀವಿ. ಆದ್ರೆ ಕೇವಲ ಹಕ್ಕಿಯನ್ನ ನೋಡಿದ ಕೂಡಲೇ ನಾವು ಸೌಂದರ್ಯವನ್ನ ಮಾತ್ರ ಸವಿತೀವಿ. ಆದ್ರೆ ಇಲ್ಲೊಬ್ಬ ಮಹಾನ್ ಕವಿ ಆ ಹಾರುವಂತ ಹಕ್ಕಿಯಲ್ಲಿ ಒಂದು ದೊಡ್ಡ ರಹಸ್ಯವನ್ನೇ ಕಾಣ್ತಾರೆ ಅಂತಂದ್ರೆ ನಂಬ್ತೀರಾ? ಖಂಡಿತ ಹೌದು. ಆ ಕವಿ ಆ ಹಕ್ಕಿಯಲ್ಲಿ ಕೇವಲ ಹಕ್ಕಿಯ ಸೌಂದರ್ಯವನ್ನ ಮಾತ್ರ ನೋಡ್ದೇನೆ, ಅದು ಕಾಲದ ಸಂಕೇತ, ಅದು ಇರುಳನ್ನ ಕಳೆಯುತ್ತಾ ಬೆಳಕನ್ನ ತರುತ್ತದೆ, ದಿನಗಳನ್ನ ಬದಲಾಯಿಸುತ್ತದೆ, ಯುಗಗಳನ್ನ ಉರುಳಿಸುತ್ತದೆ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಇತಿಹಾಸದ ಪುಟಗಳಿಗೆ ಸೇರಿಸುತ್ತದೆ. ಅಷ್ಟೇ ಅಲ್ಲ, ಮಾನವನನ್ನ ಚಂದ್ರನತ್ತ, ಮಂಗಳ ಗ್ರಹದತ್ತ ಸಾಗುವಂತೆ ಮಾಡುವಂತಹ ಒಂದು ಪ್ರಗತಿಯ ಸಾಂಕೇತಿಕವಾಗಿ ಅಥವಾ ಆ ಪ್ರಗತಿಯ ಸಂಕೇತವಾಗಿ ಕಾಣಿಸುವಂತೆ ಕವಿ ಇಲ್ಲಿ ಭಾಸವಾಗಿದ್ದಾರೆ. ಕಾಲದ ವೇಗ ಎಷ್ಟು ಅದ್ಭುತ, ಅದರ ಶಕ್ತಿ ಎಷ್ಟು ಅಪಾರವಾಗಿದೆ, ಮಾನವನ ಜೀವನದಲ್ಲಿ ಅದು ಹೇಗೆ ಬದಲಾವಣೆಗಳನ್ನ ತರ್ತದೆ, ಕಾಲದ ಚಕ್ರಕ್ಕೆ ಹೇಗೆಲ್ಲ ಮನುಷ್ಯ ಸಿಲುಕಾಕೊಳ್ತಾನೆ, ಇವೆಲ್ಲವನ್ನ ಅತ್ಯಂತ ಸುಂದರವಾಗಿ ಒಬ್ಬ ಕನ್ನಡದ ಮಹಾನ್ ಕವಿಯಾಗಿರುವಂತ ದ.ರಾ. ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಭಾವಗೀತೆಯಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ಬನ್ನಿ ಮಕ್ಕಳೇ, ಈ ಅದ್ಭುತವಾಗಿರುವಂತಹ ಪದ್ಯದ ಭಾವನೆಯ ಅರ್ಥವನ್ನ ತುಂಬಾ ಸರಳವಾಗಿ ಮತ್ತು ಆಸಕ್ತಿದಾಯಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮಕ್ಕಳೇ, ಈ ವಿಡಿಯೋ ಬಹಳ ಅದ್ಭುತವಾಗಿ ಮತ್ತು ಅತ್ಯಂತ ಆಸಕ್ತಿದಾಯಕವಾಗಿರೋದ್ರಿಂದಾಗಿ ಕೊನೆವರೆಗೂ ಈ ವಿಡಿಯೋನ ನೋಡಿ. ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ನಿಮ್ಮ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ಗೆಳೆಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತು ಇನ್ನಷ್ಟು ಉತ್ತಮ ಶಿಕ್ಷಣದ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನ ಜ್ಯೋತಿ ಹಟ್ಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಮಕ್ಕಳೇ, ಪಾಠದ ಕಡೆ ಹೋಗೋಣ. ಮಕ್ಕಳೇ, ಮೊದಲು ಈ ಪದ್ಯದ ಆಶಯವನ್ನ ನೋಡೋಣ. ಈ ಪದ್ಯದ ಆಶಯ ಬಹಳ ಸುಂದರವಾಗಿದೆ. ಚಲನಶೀಲತೆ ಅಂದ್ರೆ ಏನು? ಸದಾ ಚಲಿಸುತ್ತಿರುವಂತ ಗುಣ, ಅದು ಜೀವಂತಿಕೆಯ ಲಕ್ಷಣ ಕೂಡ. ಪ್ರಕೃತಿಯಲ್ಲಿ ಎಲ್ಲ ನಿರಂತರವಾಗಿ ನಡೀತಾ ಇರ್ತದಲ್ವಾ? ಸೂರ್ಯೋದಯ ಮತ್ತು ಸೂರ್ಯಾಸ್ತ, ಹಗಲು ಮತ್ತು ರಾತ್ರಿ, ಋತುಗಳ ಬದಲಾವಣೆ, ಇವೆಲ್ಲವೂ ಕೂಡ ಕಾಲದ ಚಲನೆಗೆ ನಾವು ಉದಾಹರಣೆ ಅಂತ ಹೇಳ್ಬೋದು. ಕಾಲದ ಚಕ್ರಕ್ಕೆ ಅನುಸಾರವಾಗಿ ಇದು ಪ್ರಕೃತಿಯಲ್ಲಿ ನಡೀತಾ ಇರ್ತದೆ. ಕಾಲ ಯಾರಿಗಾಗಿ ಕೂಡ ನಿಲ್ಲೋದಿಲ್ಲ ಮತ್ತು ಯಾರಿಗಾಗಿ ಕಾಯೋದಿಲ್ಲ. ಅದು ನಿರಂತರವಾಗಿ ಮುಂದೆ ಸಾಕ್ತಾನೆ ಇರ್ತದೆ. ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಷ್ಟೇ ಶಕ್ತಿಶಾಲಿಯಾಗಿರ್ತಂತ ವ್ಯಕ್ತಿ ಇದ್ರೂ ಕೂಡ ಪ್ರಕೃತಿಯ ಕಾಲಚಕ್ರದ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಎಲ್ಲರೂ ಕಾಲಕ್ಕೆ ಹೊಂದಿಕೊಂಡಂತೆ ಬದುಕಬೇಕಲ್ವಾ? ಕಾಲದ ಮುಂದೆ ಯಾರು ನಿಲ್ಲೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಪ್ರತಿಯೊಂದು ಕಾಲದಲ್ಲಿ ನಡೆಯುವಂತಹ ಘಟನೆಗಳು ಕಾಲ ಕಳಿತಿದ್ದಂತೆ ಏನಾಗತ್ತೆ, ಹಿಂದೆ ನಡೆದಂತ ಘಟನೆ ಅದು ಇತಿಹಾಸವಾಗ್ಬಿಡುತ್ತೆ. ಇಂದು ನಡೆಯುತ್ತಿರುವಂತಹ ಘಟನೆಗಳು ಇತಿಹಾಸದ ಪುಟಗಳಲ್ಲಿ ಹಿಂದಿನ ದಿನಕ್ಕೆ ಸೇರಿಬಿಡುತ್ತೆ. ಈ ಪಾಠದಲ್ಲಿ ಅಥವಾ ಈ ಪದ್ಯದಲ್ಲಿ ಕವಿ ಏನ್ ಹೇಳಕ್ ಹೊರಟಿದ್ದಾರೆ? ದ.ರಾ. ಬೇಂದ್ರೆಯವರು ಕಾಲದ ಚಲನೆಯನ್ನ ಹಾರುವಂತ ಹಕ್ಕಿಗೆ ಹೋಲಿಸಿದ್ದಾರೆ. ಹೇಗೆ ಒಂದು ಹಕ್ಕಿ ಆಕಾಶದಲ್ಲಿ ಸ್ವಾಭಾವಿಕವಾಗಿ ತನ್ನ ಪಾಡಿಗೆ ತಾನು ಹಾರ್ತದೋ, ಅದೇ ರೀತಿ ಕಾಲ ನಿರಂತರವಾಗಿ ಮುಂದೆ ಸಾಗ್ತಾ ಇದೆ. ನೋಡಿ, ಸಮಯ ಯಾರಿಗಾದ್ರೂ ಕಾಯ್ತಾ ಮಕ್ಕಳೇ? ನೀವು ಇವತ್ತು SSLC ಇದ್ದೀರಿ, ನೋಡ್ತಿದ್ದಂತೆ ಒಂದು ವರ್ಷ ಕಳೆದೋಗುತ್ತೆ, ಪರೀಕ್ಷೆ ಬಂದ್ಬಿಡುತ್ತೆ. ಹಾಗಾಗಿ ಈ ಸಮಯ ಅನ್ನೋದು ಯಾರಿಗೂ ಕಾಯೋದಿಲ್ಲ. ಹಾಗಾಗಿ ಕವಿ ಹಕ್ಕಿಯ ಹಾರಾಟವನ್ನ ಪ್ರಕೃತಿಯ ಸಹಜ ಕ್ರಿಯೆಗೆ ಹೋಲಿಸಿದ್ದಾರೆ. ಅದೇ ರೀತಿ ಯುಗಗಳೇ ಉರುಳಿ ಹೋಗಿ ಹೊಸ ಯುಗಗಳಿಗೆ ದಾರಿ ಮಾಡಿಕೊಡುವಂತಹ ಸಂಕೇತವೂ ಕೂಡ ಇದಾಗಿದೆ. ಇಂದಿನ ಕಾಲದಲ್ಲಿ ಮಾನವನು ವಿಜ್ಞಾನದಲ್ಲಿ ತುಂಬಾ ಪ್ರಗತಿಯನ್ನು ಸಾಧಿಸಿದಾನಲ್ವಾ? ಶುಕ್ರ, ಚಂದ್ರ, ಮಂಗಳ ಇಂಥ ಅನೇಕ ಗ್ರಹಗಳಿಗೆ ಸಂಚಾರ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದು ಕಾಲದ ಒಂದು ಭೌತಿಕ ಲಕ್ಷಣವಾಗಿದೆ ಅಷ್ಟೇ. ಆದ್ರೆ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಮುಕ್ತವಾಗಬೇಕೆಂಬ ಸ್ವತಂತ್ರ ಚಿಂತನೆಯು ಕೂಡ ಕಾಲದ ಮತ್ತೊಂದು ಲಕ್ಷಣವೇ ಆಗಿದೆ ಅಲ್ವಾ? ಸ್ವಾತಂತ್ರ್ಯದ ಕನಸು ಜನರಲ್ಲಿ ಹುಟ್ಟಿದ್ದು ಕೂಡ ಕಾಲದ ಬದಲಾವಣೆಯ ಪರಿಣಾಮನೇ.
ಸುಮಾರು 100 ವರ್ಷಗಳ ಕಾಲ ಆಡಳಿತ ಮಾಡಿದಂತ ಬ್ರಿಟಿಷರು ನಮ್ಮನ್ನ ಬಿಟ್ಟು ಸ್ವತಂತ್ರವನ್ನ ಕೊಟ್ಟುವುದು ಅದು ಕೂಡ ಇತಿಹಾಸ. ಇದರ ಜೊತೆಗೆ ಮಂಗಳ ಗ್ರಹದ ಅಂಗಳಕ್ಕೆ ಮಾನವನು ಕಾಲಿಡುವಂತಹ ಸೂಚನೆಯನ್ನು ಕೂಡ ಈ ಕವನ ನಮಗೆ ನೀಡುತ್ತದೆ. ಇದು ಕವಿಯ ದೂರದೃಷ್ಟಿಯನ್ನ ನಮಗೆ ಇದು ತೋರಿಸುತ್ತದೆ ಮಕ್ಕಳೇ. ಕಾಲ ಎಂಬ ಹಕ್ಕಿ ವೇಗದಿಂದ ಮಾನವನ ಪ್ರಪಂಚದ ಅನೇಕ ವಿಚಿತ್ರ ಬದಲಾವಣೆಗಳನ್ನ ಸಂಭವಿಸುತ್ತದೆ. ಆ ಬದಲಾವಣೆಗಳನ್ನು ನೋಡಿ ಕವಿಗೆ ಬಹಳ ಆಶ್ಚರ್ಯ ಆಗ್ತದೆ. ಆ ಆಶ್ಚರ್ಯಭರಿತವಾಗಿರ್ತಕ್ಕಂಥ ಉದ್ಗಾರವೇ ಈ ಕವನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಿನಲ್ಲಿ ಈ ಪದ್ಯ ಕಾಲದ ಮಹತ್ವ, ಅದರ ನಿರಂತರ ಚಲನೆ, ವಿಜ್ಞಾನದ ಬೆಳವಣಿಗೆ, ಸ್ವಾತಂತ್ರ್ಯದ ಚಿಂತನೆ ಮತ್ತು ಹೊಸ ಯುಗದ ಆರಂಭದ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸ್ತದೆ. ಬನ್ನಿ ಮಕ್ಕಳೇ, ಇದರ ಪ್ರವೇಶದ ಭಾಗವನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮಕ್ಕಳೇ, ನವೋದಯ ಕಾಲದಲ್ಲಿ ತುಂಬಾ ಜನಪ್ರಿಯವಾಗಿದ್ದಂತ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲ ಸ್ಥಾನದಲ್ಲಿ ಇತ್ತು. ಭಾವಗೀತೆ ಅಂದ್ರೆ ಏನ್ ಗೊತ್ತಾ? ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದಾದರೂ ಸಮಯದಲ್ಲಿ ನೋಡಿದಂತ ಘಟನೆಗಳಾಗಿರ್ಬೋದು, ಅಥವಾ ಕೇಳಿಕೊಂಡಿರುವಂತಹ ವಿಷಯಗಳಾಗಿರ್ಬೋದು, ಅಥವಾ ಅನುಭವಿಸಿದಂತಹ ಸಂತೋಷ, ದುಃಖ, ನೋವು ಮತ್ತು ನಲಿವುಗಳನ್ನ ಕವನದ ರೂಪದಲ್ಲಿ ವ್ಯಕ್ತಪಡಿಸುವಂತದ್ದು ನಾವು ಭಾವಗೀತೆ ಅಂತೀವಿ. ಇದು ಅಷ್ಟು ಸುಲಭವೇನಲ್ಲ ಮಕ್ಕಳೇ. ಅದನ್ನ ಕೇವಲ ಒಬ್ಬ ಪ್ರತಿಭಾವಂತ ಕವಿ ಮಾತ್ರ ಭಾವಗೀತೆಯನ್ನ ರಚಿಸೋದಕ್ಕಾಗತ್ತೆ. ಒಬ್ಬ ಪ್ರತಿಭಾವಂತ ವ್ಯಕ್ತಿ ತನ್ನ ಅನುಭವಗಳನ್ನ ಆಳವಾದ ಭಾವನೆಗಳೊಂದಿಗೆ, ಮಧುರವಾದ ಗೇಯತೆಯೊಂದಿಗೆ ವ್ಯಕ್ತಪಡಿಸಿದಾಗ ಅದನ್ನು ನಾವು ಭಾವಗೀತೆ ಅಂತ ಕರಿತೀವಿ. ಕೇವಲ ಕವಿಯ ಭಾವನೆ ಮಾತ್ರ ಅಲ್ಲ, ಅದು ನಮ್ಮ ಭಾವನೆಗೆ ಮುಟ್ಟಿದಾಗ ಮಾತ್ರ ಅದೊಂದು ಅದ್ಭುತವಾಗಿರುವಂತಹ ಪದ್ಯ ಆಗಿ ಹೊರಹೊಮ್ಮುತ್ತದೆ. ಅಂದ್ರೆ ಮನಸ್ಸಿನ ಭಾವನೆಗಳು ಹಾಡಿನ ರೂಪದಲ್ಲಿ ಹೊರಬಂದರೆ ಅದು ಭಾವಗೀತೆ ಆಗುತ್ತದೆ. ಈ ಭಾವಗೀತೆ ವೈಯಕ್ತಿಕ ಅನುಭವದ ಮೇಲೆ ಆಧಾರಿತವಾಗಿದ್ದರೂ ಎಲ್ಲರಿಗೂ ಅರ್ಥವಾಗುವಂತ ಹಾಗೆ ಇದ್ರೆ ಮಾತ್ರ ಅದರ ಸೌಂದರ್ಯ ಇನ್ನಷ್ಟು ಹೆಚ್ಚುತ್ತದೆ. ಏಕೆಂದ್ರೆ ಕವಿಯ ಅನುಭವವನ್ನ ಓದುವಾಗ ಅಥವಾ ಕೇಳುವಾಗ ನಮಗೂ ಅದೇ ರೀತಿಯ ಭಾವನೆ ಉಂಟಾಗಬೇಕು. ಅಂದಾಗ ಮಾತ್ರ ಆ ಕವಿತೆ ನಮಗೆ ಹೆಚ್ಚು ಮನಸ್ಸಿಗೆ ಮುಟ್ಟುತ್ತದೆ. ಭಾವಗೀತೆಯಲ್ಲಿ ಧ್ವನಿಯ ಸೊಗಸು, ಲಯ, ಸಂಗೀತಮಯತೆ ಇದ್ದರೆ ಅದರ ಸೌಂದರ್ಯ ಇನ್ನಷ್ಟು ಹೆಚ್ಚುತ್ತದೆ. ಅಂತಹ ಸುಂದರವಾದಂತಹ ಭಾವಪೂರ್ಣ ಹಾಗೂ ಗೇಯತೆ ಉಳ್ಳಂತಹ ಭಾವಗೀತೆಯೇ ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯವಾಗಿದೆ. ಹಾಗಾದ್ರೆ ಮಕ್ಕಳೇ, ಈ ಪದ್ಯದಲ್ಲಿ ಕವಿ ಹಾರುತ್ತಿರುವಂತಹ ಹಕ್ಕಿಯನ್ನ ನೋಡಿ ಕಾಲದ ಚಲನೆ, ಬದಲಾವಣೆಗಳು ಮತ್ತು ಜೀವನದ ಸತ್ಯಗಳನ್ನ ತುಂಬಾ ಸರಳವಾಗಿ ಹೇಗೆ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಈ ಪದ್ಯದ ಪ್ರವೇಶ ಭಾಗವನ್ನ ಭಾವಗೀತೆಯ ಮಹತ್ವವನ್ನ ತಿಳಿಸ್ತದೆ. ಈ ಪದ್ಯದ ವಿಶೇಷತೆಯನ್ನ ನಮಗೆ ಪರಿಚಯ ಮಾಡಿಕೊಡುತ್ತೆ. ಹಾಗಾದ್ರೆ ಬನ್ನಿ ಮಕ್ಕಳೇ, ಈ ಪದ್ಯವನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತಾ ಪ್ರಯತ್ನ ಮಾಡೋಣ. ಮೊದಲಿಗೆ ಮಹಾನ್ ಕವಿಯಾಗಿರುವಂತಹ ದ.ರಾ ಬೇಂದ್ರೆಯವರ ಒಂದು ಕವಿ ಪರಿಚಯವನ್ನ ಮಾಡ್ಕೊಳ್ಳೋಣ. ಈ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದ್ರೆ ದ.ರಾ ಬೇಂದ್ರೆ ಅವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ಅಂಬಿಕಾತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನ ಪಡೆದಂತವರು ದ.ರಾ ಬೇಂದ್ರೆ. ಇವರು ಕನ್ನಡ ಸಾಹಿತ್ಯದಲ್ಲೇ ತಮ್ಮ ಅದ್ಭುತವಾದ ಕಾವ್ಯಗಳನ್ನ ಬರೆಯುವುದರ ಮೂಲಕ ಅಜರಾಮರವಾಗಿರುವಂತಹ ಬೇಂದ್ರೆಯವರು ಧಾರವಾಡ ಜಿಲ್ಲೆಯವರಾಗಿದ್ರು. ಅವರ ಜೀವನದ ಕಾಲ ಕ್ರಿಸ್ತಶಕ 1896ರಿಂದ 81ರವರೆಗೆ. ಕೇವಲ ಒಬ್ಬ ಕವಿ ಮಾತ್ರ ಅಲ್ಲ, ಒಬ್ಬ ಉತ್ತಮ ಶಿಕ್ಷಕರು ಆಗಿದ್ರು. ಅವರು ಪ್ರೌಢಶಾಲೆಯಲ್ಲಿ ಮೊದಲು ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ, ಅಂದ್ರೆ ಆಸ್ ಎ ಟೀಚರ್ ಆಗಿ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ನಂತರ ಸೊಲ್ಲಾಪುರದಲ್ಲಿ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ ಅಂದ್ರೆ ಪ್ರೊಫೆಸರ್ ಆಗಿ ಕೆಲಸವನ್ನ ನಿರ್ವಹಿಸಿದರು. ಅಷ್ಟೇ ಅಲ್ಲದೆ ಧಾರವಾಡದಲ್ಲಿ ಅವಾಗ ಆಕಾಶವಾಣಿ ಅಂತ ಇತ್ತು, ಆ ಆಕಾಶವಾಣದ ಕೇಂದ್ರದಲ್ಲಿ ಸಲಹೆಗಾರರಾಗಿ ಕೆಲಸವನ್ನ ಮಾಡಿದರು. ಕನ್ನಡದ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನ ದ.ರಾ ಬೇಂದ್ರೆ ಅವರು ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ದ.ರಾ ಬೇಂದ್ರೆಯವರು ನವೋದಯ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಅವರು ಕಾವ್ಯಗಳಲ್ಲಿ ಅವರು ರಚಿಸಿರುವಂತಹ ಯಾವುದೇ ಕಾವ್ಯಗಳನ್ನ ನೀವು ನೋಡಿ, ಪ್ರಕೃತಿ, ಜೀವನ, ಪ್ರೀತಿ, ತತ್ವಚಿಂತನೆ ಮತ್ತು ಮಾನವೀಯ ಮೌಲ್ಯಗಳು ತುಂಬಿಕೊಂಡಿವೆ. ದ.ರಾ ಬೇಂದ್ರೆಯವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದವುಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರಪಾನ, ನಗೆಯ ಹೊಗೆ ಹಾಗೂ ಸಾಹಿತ್ಯದ ವಿರಾಟ್ ಸ್ವರೂಪ, ಹೀಗೆ ಮೊದಲಾದ ಅನೇಕ ಅಮೂಲ್ಯ ಕೃತಿಗಳನ್ನ ರಚಿಸಿದ್ದಾರೆ. ಮಕ್ಕಳೇ, ಬೇಂದ್ರೆಯವರು ಪ್ರತಿಭೆ ಕನ್ನಡ ಭಾಷೆಗೆ ಮಾತ್ರ ಸೀಮಿತವಾಗಿರಲಿಲ್ಲ.
ಅವರು ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಕೂಡ ಅನೇಕ ಸಾಹಿತ್ಯದ ಕೃತಿಗಳನ್ನು ರಚಿಸಿದ್ದಾರೆ, ಗೊತ್ತಾ ನಿಮಗೆ? ಅವರು ಬರೆದಿರುವಂತಹ ಆ ಭಾಷೆಯಲ್ಲಿ ಕೂಡ ಕವನ, ಪ್ರಬಂಧ, ವಿಮರ್ಶೆ ಹೀಗೆ ಅನೇಕ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಪ್ರತಿಭೆಯನ್ನ ಮೆರೆದಿದ್ದಾರೆ. ಆದ್ದರಿಂದಲೇ ಅವರು ಕನ್ನಡ ಸಾಹಿತ್ಯದ ಬಹುಮುಖ ಪ್ರತಿಭೆಯ ಕವಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಸಾಹಿತ್ಯದ ಸೇವೆಯನ್ನ ಗುರುತಿಸಿದಂತಹ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಅವರಿಗೆ ನೀಡಲಾಗಿದೆ. ಅವರ ಅತ್ಯಂತ ಪ್ರಮುಖವಾಗಿರುವಂತಹ ಕೃತಿ ಅಂದ್ರೆ ಅರಳು ಮರಳು. ಈ ಒಂದು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆಯೇ ಮತ್ತೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಕೃತಿ ನಾಲ್ಕು ತಂತಿ. ಈ ಒಂದು ಕವನ ಸಂಕಲನಕ್ಕೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಭಾರತ ಸರ್ಕಾರ ಅವರನ್ನ ಪದ್ಮಶ್ರೀ ಮತ್ತು ಪ್ರಶಸ್ತಿ ನೀಡಿ ಗೌರವಿಸುವ ಜೊತೆಗೆ 1943ರಲ್ಲಿ ಶಿವಮೊಗ್ಗದಲ್ಲಿ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರ ಅಧ್ಯಕ್ಷತೆಯ ಸ್ಥಾನವನ್ನು ಕೂಡ ದ.ರಾ. ಬೇಂದ್ರೆಯವರೇ ವಹಿಸಿದ್ರು. ಮಕ್ಕಳೇ, ದ.ರಾ. ಬೇಂದ್ರೆಯವರ ಮತ್ತೊಂದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಕೃತಿ ಅಂದ್ರೆ ಆ ಕವನ ಸಂಕಲನ ಅಂದ್ರೆ ಗರಿ. ಈ ಒಂದು ಗರಿಯ ಕವನ ಸಂಕಲನದಿಂದ ನಾವು ಈ ಪದ್ಯವನ್ನ ಆಯ್ಕೆ ಮಾಡಿದೀವಿ. ಅಂದ್ರೆ ಗರಿ ಎಂಬ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಸುಂದರವಾದ ಕವಿತೆಯನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಈ ಕವಿತೆಯಲ್ಲಿ ಕವಿ ಹಾರುವಂತಹ ಹಕ್ಕಿಯನ್ನ ಕಾಲದ ಸಂಕೇತಕವಾಗಿ ಚಿತ್ರಿಸಿ, ಅಂದ್ರೆ ಸಮಯದ ಸಂಕೇತವನ್ನ ಚಿತ್ರಿಸ್ತಾ ಕಾಲದ ವೇಗ, ಯುಗಗಳ ಬದಲಾವಣೆ, ಮಾನವನ ಪ್ರಗತಿ ಮತ್ತು ಭವಿಷ್ಯದ ಕನಸುಗಳನ್ನ ಅದ್ಭುತವಾಗಿ ಈ ಕವಿತೆಯಲ್ಲಿ ವರ್ಣಿಸಿದ್ದಾರೆ. ಆದ್ದರಿಂದ ಈ ಕವಿತೆಯನ್ನ ಓದುವುದು ಎಂದರೆ ಕೇವಲ ಒಂದು ಹಕ್ಕಿಯ ಕಥೆಯನ್ನ ಮಾತ್ರ ತಿಳಿದಂತಲ್ಲ, ಕಾಲದ ಮಹತ್ವವನ್ನ ಅರಿಯುವುದಾಗಿದೆ. ಹಾಗಾಗಿ ಈ ಇಡೀ ಪದ್ಯದ ಸಂಪೂರ್ಣ ಸಾಲುಗಳನ್ನ ನಿಮಗೆ ಸಂಪೂರ್ಣವಾಗಿ ಹೇಳುವ ಮತ್ತು ಭಾವನೆಯ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಈ ಪದ್ಯದಲ್ಲಿ ಮಾಡ್ತೀನಿ. ಕೊನೆವರೆಗೂ ಈ ಪದ್ಯವನ್ನ ನೋಡಿ. ಮೊದಲಿಗೆ ಈ ಪದ್ಯವನ್ನ ರಾಗವಾಗಿ ಹಾಡುವ ಪ್ರಯತ್ನವನ್ನ ಮಾಡೋಣ. ಸರಿ, ಈ ಪದ್ಯವನ್ನ ರಾಗವಾಗಿ ಹಾಡುವ ಮೂಲಕ ಈ ಪದ್ಯವನ್ನ ನೋಡೋಣ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆಚರ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಕರಿನರಿ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ. ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲ ಗಡಗಡ ಮುಕ್ಕಿ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲ ಗಡಗಡ ಮುಕ್ಕಿ. ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ. ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಸುಮಕ್ಕಳ ಅರಸಿ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸ ಕಾಲದ ಸಮಕ್ಕಳ ಅರಸಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕೇರಿ, ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕೇರಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, 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 ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಧನ್ಯವಾದಗಳು. ಈಗ ಪದ್ಯದ ಸಂಪೂರ್ಣ ಪ್ರತಿಯೊಂದು ಚರಣವನ್ನ, ಅದರ ಭಾವನೆಯನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಬನ್ನಿ.